ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಮ್ಮ ಕಾಲಬುಡದಲ್ಲಿ ಸಿಗುವಂತಹ ಅತ್ಯುತ್ತಮ ಸೊಪ್ಪಿನ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ತಿಳಿಯೋಣ ಬನ್ನಿ. ಆಯುರ್ವೇದದಲ್ಲಿ ಹೆಚ್ಚು ಬಳಸುವಂತಹ ಈ ಸೊಪ್ಪನ್ನು ಪುನರ್ನವ ಸೊಪ್ಪು ಅಂತ ಕರೆಯಲಾಗುತ್ತದೆ. ಇದನ್ನು ಕೆಲವೊಂದು ಕಡೆ ಕೆಲವೊಂದು ರೀತಿಯಲ್ಲಿ ಕರೆಯುತ್ತಾರೆ. ಇದನ್ನು ಕೊಮ್ಮೆ ಸೊಪ್ಪು ಅಂತಾನೂ ಕರೆಯುತ್ತಾರೆ ಹಾಗೂ ಬಾಯೊಡಕಲು ಸೊಪ್ಪು ಅಂತಾನೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡದಲ್ಲಿ ಕಲ್ಲುಗಳು, ಕೀಲು ನೋವು, ಮಂಡಿ ನೋವು, ಲಿವರ್ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ, ರಕ್ತಹೀನತೆ, ಕಾನ್ಸ್ಟಿಪೇಷನ್ ಹೀಗೆ ಸಣ್ಣ ಪುಟ್ಟ ಯಾತನೆಗಳಿಂದ ಹಿಡಿದು ಜೀವ ಹಿಂಡುವಂತಹ ರೋಗಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಈ ಸೊಪ್ಪನ್ನು ತಿನ್ನೋದ್ರಿಂದ ಈ ಥರದ ಹಲವಾರು ಹಿಂಸೆ ಹಾಗೂ ಯಾತನೆಗಳಿಂದ ನಾವು ದೂರವಾಗಬಹುದು. ಅದು ಯಾವ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಸೊಪ್ಪನ್ನು ನಾವು ಗದ್ದೆ ಬದುಗಳಲ್ಲಿ ನೋಡಬಹುದು. ಯಾಕೆ, ನಮ್ಮ ಮನೆ ಸುತ್ತಮುತ್ತಲಿನ ಹಿತ್ತಲಿನಲ್ಲಿ, ಬೇಲಿಯಲ್ಲಿ, ಪಾಳು ಬಿದ್ದಂತಹ ಭೂಮಿಗಳಲ್ಲಿಯೂ ಕೂಡ ಈ ಸೊಪ್ಪು ಬೆಳೆದಿರುತ್ತದೆ. ನಮ್ಮ ಕಾಲಬುಡದಲ್ಲಿ ಸಿಗುವಂತಹ ಈ ಸೊಪ್ಪಿನ ಉಪಯೋಗ ನಮಗೆ ತಿಳಿದಿರಲ್ಲ. ನಾವು ಯಾವಾಗಲೂ ಈ ಸೊಪ್ಪನ್ನು ನೋಡಿರ್ತೀವಿ, ಆದರೆ ಇದರ ಉಪಯೋಗವನ್ನು ತಿಳಿದುಕೊಂಡು ಉಪಯೋಗಿಸುವುದು ತುಂಬಾ ಒಳ್ಳೆಯದು. ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಈ ಸೊಪ್ಪಿನಲ್ಲಿ ಹೆಚ್ಚು ಮೆಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತದೆ. ಕಬ್ಬಿಣಾಂಶ ಅಂತೂ ಯಥೇಚ್ಛವಾಗಿರುವಂತಹ ಈ ಸೊಪ್ಪು ಕೊಮ್ಮೆ ಸೊಪ್ಪು. ಕೊಮ್ಮೆ ಸೊಪ್ಪನ್ನು ನಾವು ಅತ್ಯದ್ಭುತ ಹಾಗೂ ದೈವಿಕ ಔಷಧಿಯಾಗಿ ಕೂಡ ಇದು ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಬಹುದು. ಈ ಸೊಪ್ಪನ್ನು ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಿನಿಂದ ಕರೀತಾರೆ. ಇದನ್ನು ಆಯುರ್ವೇದದಲ್ಲಿ ಪುನರ್ನವ ಹಾಗೂ ಸಂಸ್ಕೃತದಲ್ಲಿಯೂ ಕೂಡ ಪುನರ್ನವ ಅಂತ ಕರೆಯುತ್ತಾರೆ. ಹೆಸರೇ ಹೇಳ ಸೂಚಿಸುವಂತೆ ಪುನರ್ನವ ಅಂದರೆ ನಮ್ಮ ದೇಹದ ಅಂಗಾಂಶಗಳಿಗೆ ನವಚೈತನ್ಯವನ್ನು ತಂದುಕೊಡುವಂತಹದ್ದು. ಪುನರ್ ಅಂದರೆ ಮತ್ತೆ, ನಮಗೆ ನವಚೈತನ್ಯವನ್ನು ತಂದುಕೊಡುವಂತಹ ಸೊಪ್ಪು ಈ ಕೊಮ್ಮೆ ಸೊಪ್ಪು, ಪುನರ್ನವ ಸೊಪ್ಪು. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಇದು ಬಾಣ ಅಂತಾನೆ ಹೇಳಬಹುದು. ಯೂರಿನ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕಿಡ್ನಿಯಲ್ಲಿ ಸ್ಟೋನ್ ಅಥವಾ ಕಲ್ಲು ಏನಾದರೂ ಫಾರ್ಮೇಷನ್ ಆಗಿದರೆ ಇದನ್ನು ತಡೆಗಟ್ಟುವಂತಹ ಶಕ್ತಿ ಈ ಕೊಮ್ಮೆ ಸೊಪ್ಪಿನಲ್ಲಿ ಇರುತ್ತದೆ. ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತದೆ. ಖನಿಜಾಂಶ ಹೆಚ್ಚಾಗಿರುವುದರಿಂದ ನಮ್ಮ ಲಿವರ್ನ ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ಇದರಲ್ಲಿ ಹೆಚ್ಚು ನಾರಿನಾಂಶ ಇರೋದರಿಂದ ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಯನ್ನು ಕೂಡ ಇದು ಸುಧಾರಿಸುತ್ತದೆ. ಹಾಗೆ ಕಡಿಮೆ ಕ್ಯಾಲೋರಿ, ಹೆಚ್ಚು ನೀರಿನಾಂಶ ಇರೋದರಿಂದ ನಮಗೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಏನಾದರೂ ತೊಂದರೆ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತದೆ. ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರುವುದರಿಂದ ಹೆಚ್ಚು ಜೀರ್ಣಕ್ರಿಯೆಗೆ ಸಹಾಯವಾಗಿರುವುದರಿಂದ ನಮ್ಮ ದೇಹದ ತೂಕವನ್ನು ಕಳೆದುಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ. ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ಅಧಿಕವಾಗಿರುವುದರಿಂದ ನಮ್ಮ ಮೂಳೆಗಳನ್ನು ಬಲಪಡಿಸುವುದಕ್ಕೆ ಇದು ಸಹಾಯ ಮಾಡುತ್ತದೆ. ಇದು ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಗಳಿಗೆ ಇದು ಇನ್ಸುಲಿನ್ ಲೆವೆಲನ್ನು ಇದು ನಿಯಂತ್ರಣದಲ್ಲಿ ಇಡೋದಕ್ಕೆ ಕೂಡ ಸಹಾಯ ಮಾಡುತ್ತದೆ. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಯಾರೆಲ್ಲ ರುಮಟೈಡ್ ಆರ್ಥ್ರೈಟಿಸಿಂದ ಯಾರೆಲ್ಲ ನರಳುತ್ತಾ ಇರ್ತಾರೆ ಅವರಿಗಂತೂ ಇದು ರಾಮಬಾಣ ಅಂತಾನೆ ಹೇಳಬಹುದು. ಹಾಗೆ ಅಸ್ತಮ, ಕಫ, ಕೆಮ್ಮು ಯಾವುದೇ ಇದ್ದರೂ ಕೂಡ ಈ ಸೊಪ್ಪು ಅದನ್ನೆಲ್ಲ ಕಮ್ಮಿ ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದರಿಂದ ಯಾರೆಲ್ಲ ರಕ್ತಹೀನತೆಯಿಂದ ನರಳುತ್ತಾ ಇರ್ತಾರೋ ಅವರೆಲ್ಲ ಈ ಸೊಪ್ಪನ್ನು ತಿನ್ನೋದ್ರಿಂದ ಅವರ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚು ಮಾಡುತ್ತೆ. ಹಾಗೆ ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಈ ಸೊಪ್ಪನ್ನು 2 ವಿಧಗಳಾಗಿ ನಾವು ನೋಡಬಹುದು. ಒಂದು ಪಿಂಕ್ ಕಲರ್ ಹಾಗೂ ಇನ್ನೊಂದು ರೆಡ್ ಕಲರ್ ಹೂಗಳನ್ನು ಬಿಡುವಂತಹದ್ದನ್ನು ನಾವು ನೋಡ್ಬೋದು. ಇನ್ನೊಂದು ಬಿಳಿ ಹೂವನ್ನು ಬಿಡುವಂಥದ್ದು. 2 ಜಾತಿಗಳು ಇದ್ದರೂ ಕೂಡ ಔಷಧಿಯ ಗುಣ ಒಂದೇ ಆಗಿರುತ್ತದೆ. ಆದ್ದರಿಂದ ಇದರ ಎಲೆ ಮತ್ತು ಬೇರನ್ನು ಕೂಡ ನಾವು ಬಳಸಬಹುದು. ಇದು ನಮ್ಮ ದೇಹದಲ್ಲಿ ನಮಗೆ ಪುನರ್ಯೌವನವನ್ನು ತಂದು ಕೊಡೋದಕ್ಕೆ ಈ ಸೊಪ್ಪು ತುಂಬಾ ಸಹಕಾರಿಯಾಗಿರುತ್ತದೆ. ಇದು ಚರ್ಮದ ಕಾಯಿಲೆಗಳನ್ನು ಕೂಡ ನಿವಾರಿಸುತ್ತದೆ. ಹಾಗೆ ಯಾರೆಲ್ಲ ನಿದ್ರೆಹೀನತೆಯಿಂದ ಬಳಲುತ್ತಿರುತ್ತಾರೋ, ನಿದ್ದೆ ಬರಲ್ಲ ಅಂತಲೇ ಇರ್ತಾರೋ ಅಂತಹವರು ಈ ಸೊಪ್ಪನ್ನು ಅಥವಾ ಈ ಬೇರುಗಳನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅದರ ಕಷಾಯವನ್ನು ಕುಡಿಯೋದ್ರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ.
ನಾನು ಆವಾಗಲೇ ಹೇಳಿದಂತೆ ಇದು ಕಿಡ್ನಿ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಕೂಡ ಗುಣಪಡಿಸುವ ಶಕ್ತಿ ಈ ಸೊಪ್ಪಿನಲ್ಲಿ ಇರುತ್ತದೆ. ನಮ್ಮ ದೇಹದಲ್ಲಿ ಹೆಚ್ಚುವರಿ ನೀರೇನಾದರೂ ಇದ್ದರೆ ಆ ನೀರನ್ನು ಕೂಡ ಈ ಸೊಪ್ಪು ಹೊರಗೆ ಹಾಕುವ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಕೊಮ್ಮೆ ಸೊಪ್ಪನ್ನು ನಾವು ಎಲ್ಲ ತರಹದ ಸೊಪ್ಪುಗಳಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ನಾವು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ನಾವು ನೋಡಬಹುದು. ಸಾಮಾನ್ಯವಾಗಿ ಇದು ರೋಡ್ ಸೈಡ್ಗಳಲ್ಲಿಯೂ ಕೂಡ ಬೆಳೆಯುತ್ತದೆ. ಆದರೆ ಇದರ ಉಪಯೋಗ ನಮಗೆ ತಿಳಿದಿರೋದಿರಲಿಲ್ಲ ಅಷ್ಟೇ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಈ ಸೊಪ್ಪನ್ನು ಬೆರಕೆ ಸೊಪ್ಪಿನ ಜೊತೆಗೆ ಸೇರಿಸಿ ಇದನ್ನು ಪಲ್ಯವಾಗಿ ಸಾಂಬಾರಾಗಿ ಕೂಡ ತಿನ್ನುತ್ತಾರೆ. ಮಸೊಪ್ಪು ಕೂಡ ಮಾಡಿ ಮಸೊಪ್ಪಿನ ಜೊತೆ ಕೂಡ ತಿನ್ನಬಹುದು. ಈ ಸೊಪ್ಪನ್ನು ಹಾಗೂ ಬೇರುಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಕಷಾಯ ಥರ ಅಥವಾ ಟೀ ಥರ ಮಾಡಿಕೊಂಡು ಕೂಡ ಕುಡಿಯಬಹುದು. ನಮ್ಮ ದೇಹಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವುದಾದರೂ ಚರ್ಮ ಕಾಯಿಲೆ ಇದ್ದರೆ ಆ ಜಾಗಕ್ಕೆ ಈ ಸೊಪ್ಪನ್ನು ಅರೆದು ಹಚ್ಚಿದರೆ ಆ ಚರ್ಮ ರೋಗ ಕ್ಷಣಾರ್ಧದಲ್ಲಿ ಮಾಯವಾಗುತ್ತದೆ. ಈ ಸೊಪ್ಪು ಹೆಸರಿನಲ್ಲಿ ಸೂಚಿಸುವಂತೆ ದೇಹದ ಎಲ್ಲ ಅಂಗಾಂಗಗಳಿಗೂ ಪುನರ್ಯೌವನವನ್ನು ನವಚೇತನವನ್ನು ನೀಡುವಂತಹ ಸೊಪ್ಪು. ಈ ಪುನರ್ನವ ಕೊಮ್ಮೆ ಸೊಪ್ಪು ನಮ್ಮ ಕಾಲಬುಡದಲ್ಲಿ ಸಿಗುವಂತಹ ಈ ಸೊಪ್ಪಿನ ಉಪಯೋಗವನ್ನು ನೋಡಿದ್ರಲ್ಲ ಸ್ನೇಹಿತರೆ. ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಕಿಡ್ನಿ ಸಮಸ್ಯೆ ಯಾವುದೇ ಇದ್ದರೂ ಕೂಡ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಕಲ್ಲೇನಾರು ಇದ್ದರೂ ಕಮ್ಮಿ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಹಾಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಯಾವುದೇ ಅಸ್ತಮಾ, ಕಫ ಯಾವುದೇ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತದೆ. ಅದರಲ್ಲಿಯೂ ಇದು ಮಧುಮೇಹಿಗಳಿಗೆ ಇದು ರಾಮಬಾಣ ಅಂತಲೇ ಹೇಳಬಹುದು. ಇದು ಇನ್ಸುಲಿನ್ ಲೆವೆಲನ್ನು ನಿಯಂತ್ರಣದಲ್ಲಿಟ್ಟುಕೊಡಲು ಈ ಸೊಪ್ಪು ಸಹಾಯಕಾರಿಯಾಗಿದೆ. ಇದರಲ್ಲಿ ಹೆಚ್ಚು ನಾರಿನಾಂಶ ಇರುವುದರಿಂದ ಕಾನ್ಸ್ಟಿಪೇಷನನ್ನು ಇದು ಕಮ್ಮಿ ಮಾಡುತ್ತದೆ. ಇದು ಹೆಚ್ಚು ಕಬ್ಬಿಣಾಂಶ ಇರೋದರಿಂದ ರಕ್ತಹೀನತೆಯನ್ನು ಕಮ್ಮಿ ಮಾಡುತ್ತದೆ ಹಾಗೂ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇದ್ದರೆ, ಕೀಲು ನೋವು, ಮಂಡಿ ನೋವು, ಯಾವುದೇ ತರಹದ ನೋವಿದ್ರೂ ಕೂಡ ಈ ಸೊಪ್ಪನ್ನು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ಮಂಡಿ ನೋವು, ದೇಹದಲ್ಲಿರುವಂತಹ ನೋವು, ಉರಿಯೂತಗಳು, ಕಾಲು ನೋವು, ಕೀಲು ನೋವು ಎಲ್ಲವೂ ಕೂಡ ಕಮ್ಮಿಯಾಗುತ್ತದೆ. ನಮ್ಮ ದೇಹದಲ್ಲಿ ಹೆಚ್ಚುವರಿ ನೀರಿನಾಂಶ ಇದ್ದರೂ ಕೂಡ ಇದು ಹೊರಗಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಈ ಸೊಪ್ಪಿನ ಉಪಯೋಗವನ್ನು. ಹಾಗೆ ಪುನರ್ನವ ಸೊಪ್ಪನ್ನು ಎಲ್ಲರೂ ಬಳಸಬಹುದು ಹಾಗೂ ನಿಯಮಿತವಾಗಿ ಬಳಸೋದ್ರಿಂದ ಇದು ನಮ್ಮ ದೇಹಕ್ಕೆ ಪೋಷಕಾಂಶವನ್ನು ಕೊಡುತ್ತದೆ ಹಾಗೂ ಆರೋಗ್ಯವನ್ನು ವೃದ್ಧಿಸುತ್ತದೆ. ಈ ಸೊಪ್ಪು ಎಲ್ಲಾದರೂ ಕಂಡರೆ ದಯಮಾಡಿ ಬಳಸಿ. ನಮಸ್ಕಾರ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಧನ್ಯವಾದ.